ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದು ಮೈಕ್ರೋ ಮೈನಾರಿಟಿ ಒಂದು ಸಮಾಜದಲ್ಲಿ ಹುಟ್ಟಿದಂಥವ್ರು, ಒಂದು ಜೈನ ಸಮಾಜದಲ್ಲಿ ಹುಟ್ಟಿದಂಥವ್ರು, ಅವರು ಇವತ್ತು ನಮ್ಮ ನಗಲಿರ್ತಕ್ಕಂಥದ್ದು. ಸುಮಾರು 4 ಬಾರಿ ಅವರು ಶಾಸಕರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಜೊತೆನಲ್ಲಿ ಎಲ್ಲರ ಜೊತೆ ವಿಶ್ವಾಸವಾಗಿದ್ರು, ಎಲ್ಲ ಪಕ್ಷದವ್ರ ಜೊತೆನೂ ಕೂಡ ಚೆನ್ನಾಗಿದ್ದಂಥದ್ದು. ನಮಗೆ ಅವ್ರ ಹತ್ರ ಆಗಿದ್ದ ಸಂದರ್ಭ ಯಾವುದು ಅಂದರೆ, ನಮ್ಮ ಬೈರ್ತಿ ಸುರೇಶ್ ಒಂದ್ಸಲ ವಿಧಾನ ಪರಿಷತ್ತಿಗೆ ನಿಂತ ಸಂದರ್ಭದಲ್ಲಿ ಆತನಿಗೆ ಬೆಂಬಲಿಸಬೇಕಾದ್ರೆ ಎಲ್ಲ ಜೊತೆಲಿ ವೆಂಕಟರಮಣಪ್ಪನವರು, ಅವರು ತಂಗಡಿಗೆಯವರು, ಎಲ್ಲ ತಂಗಡಿಗೆಯವರು ಕೂಡ ಅವತ್ತು ಇಂಡಿಪೆಂಡೆಂಟ್ ಶಾಸಕರಾಗಿದ್ರು. ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಇರ್ತಾ ಇದ್ದಂಥದ್ದು. ಬೈರ್ತಿ ಸುರೇಶ್ನ ಅವತ್ತು MLC ಮಾಡೋದಕ್ಕೆ ಮಹಾನ್ ಪಾತ್ರನೂ ಕೂಡ ಸುಧಾಕರ್ ವಹಿಸಿದಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋಕೆ ಬಯಸ್ತೇನೆ. ಅವ್ರ ಜೊತೆನಲ್ಲಿ DCC ಬ್ಯಾಲಿ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿ, ಜೊತೆನಲ್ಲಿ ಎಲ್ಲ ರೀತಿಯಲ್ಲೂ ಆ ಹಿರಿಯೂರಿನಲ್ಲಿ ಅವರ ಸಮಾಜ ಕಡಿಮೆ ಇದ್ರೂ ಕೂಡ ಅಲ್ಲಿ ಹೆಚ್ಚಿನ ಒಂದು ವಿಶ್ವಾಸವನ್ನು ಗಳಿಸಿ ಇವತ್ತು ಅಲ್ಲಿ ಶಾಸಕರಾಗಿ ಸೇವೆಯನ್ನು ಮಾಡಿ ವಿವಿಧ ರಂಗದಲ್ಲಿ ಹಲವಾರು ಮಂತ್ರಿ ಮಂಡಲದಲ್ಲಿ ಪಾಲ್ಗೊಂಡಂಥದ್ದು ಕೂಡ ನಾವು ನೋಡಿದಾಗ ಖಂಡಿತ ಅಂಥವ್ರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ನೋವನ್ನು ತಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದ್ಸಲ ಅವ್ರಿಗೆ ಏನಾಯ್ತು, ಹಿರಿಯೂರಿನಲ್ಲಿ ನೀರಿನ ಸಮಸ್ಯೆ ಎದುರಾಯ್ತು. ಅವಾಗ ನಾವು ಬೋರಿನ ಕಣಿವೆಯಿಂದ ನೀರು ಕೊಟ್ಟಂತ ನಿದರ್ಶನನೂ ಕೂಡ ಇದೆ. ಆ ಸಂದರ್ಭದಲ್ಲಿ ಯಾಕೆಂದ್ರೆ ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ಕುಡಿಯಕ್ಕೆ ನೀರಿಲ್ಲ ಅಂದಾಗ ನಮ್ಮ ಒಂದು ಜಲಾಶಯದಿಂದ ಹಿರಿಯೂರು ನಿಮ್ಮ ಜಲಾಶಯಕ್ಕೂ ಕೂಡ ನೀರು ಕೊಟ್ಟು ಅಲ್ಲಿ ಆ ಭಾಗದ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಂಥದ್ದು ಅವರು ನಮ್ಮ ಒಡನಾಟದಲ್ಲಿ ಆಯಿತು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋಕೆ ಬಯಸ್ತಾ, ಸನ್ಮಾನ್ಯ ವೀರಣ್ಣವರು ಕೂಡ ನಮ್ಮ ಜಿಲ್ಲೆಯವರೇ ಆಗಿ ಅವರು ಕೂಡ ಹಲವಾರು ರೀತಿಯಲ್ಲಿ ಇವತ್ತು ಸಮಾಜ ಸೇವೆ ಮತ್ತು 7ನೇ ವಿಧಾನಸಭಾ ಮತ್ತು 8ನೇ ವಿಧಾನಸಭೆಯಲ್ಲಿ ಕೂಡ ಅವರು ಇಲ್ಲಿ ಪ್ರತಿನಿಧಿಸಿದಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊತಾ, ಅವರು ಒಂದು ಉತ್ತಮ ಒಂದು ರಾಜಕೀಯ ಪಟುಗಳು ಕೂಡ ಆಗಿದ್ರು. ಅವರ ಅಳಿಯಂದ್ರು ಉಗ್ರಪ್ಪನವರ ಮಾವನ ಕೂಡ ಅದು ಮದುವೆ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ರು, ಹಲವಾರು ರೀತಿಯಲ್ಲಿ ಯಾವ ಥರ ಆಯಿತು ಅಂತಕ್ಕಂಥದ್ದು ಸಾಕಷ್ಟು ಅದು ಚರಿತ್ರೆನೂ ಕೂಡ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ವೆಂಕಟರಮಣಪ್ಪನವರು ನಮ್ಮ ಪಾವಗಡದಲ್ಲಿ ಅಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿಕೊಂಡು ಸುಮಾರು 4 ಬಾರಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋದ್ರು. ಅಲ್ಲಿ ಯಾವಾಗಲೂ ಕೂಡ ನಕ್ಸಲೈಟ್ಸ್ ಆವಳಿ ಕೂಡ ಆಗ್ತಾ ಇತ್ತು. ಅವಾಗ ತೋಳ ಅಂತಕ್ಕಂಥದ್ದು ಏನು ವ್ಯಾಖ್ಯಾನ ಹೇಳಿದ್ರು, ಪಾವಗಡದ ತೋಳ ಅಂತಾನೆ ಕರೀತಾ ಇದ್ದಂಥದ್ದು. ಇವತ್ತು ನಮ್ಮ ವೆಂಕಟೇಶ್ ಅವ್ರ ಮಗ ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬೋವಿ ಸಮಾಜದಲ್ಲೂ ಆದ್ರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಹೋದಂಥವ್ರು ನಾವು ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಸನ್ಮಾನ್ಯ ರಾಮಚಂದ್ರೇಗೌಡರು ಕೂಡ ಸುಮಾರು 5 ಬಾರಿ MLC ವಿಧಾನ ಪರಿಷತ್ನ ಸದಸ್ಯರಾಗಿ ಹಲವಾರು ರೀತಿಯಲ್ಲಿ ಬಿಜೆಪಿನಲ್ಲಿ ಅವರೊಂದು ಹಿರಿಯ ಮುತ್ಸದಿಯಾಗಿ ಕೆಲಸ ಮಾಡಿದಂಥವ್ರು, ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಬೆಂಗಳೂರಿನಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲೇ ಹೋಗ್ತಾ ಇದ್ದಂಥದ್ದು ಭಾಜಪ ಪಕ್ಷ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಶ್ರೀನಿವಾಸ್ ಏನವರು 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಹಲವಾರು ರೀತಿಯಲ್ಲಿ ಕೆಲಸವನ್ನು ವಕೀಲರಲ್ಲಿ ಕೆಲಸ ಮಾಡಿಕೊಂಡು ಬಂದಂಥವ್ರನ್ನ ನಾವಿವತ್ತು ಅಗಲಿದ್ದೇವೆ. ಅವ್ರಿಗೂ ಕೂಡ ಚಿರಶಾಂತಿಯನ್ನ ಬಯಸ್ತಾ, ಪುಟ್ಟರಂಗನಾಥ್ ಅವ್ರಿಗೂ ಇವತ್ತು ಅವರು 3 ಬಾರಿ ಶಾಸಕರಾಗಿ ಬೇಲೂರು ಕ್ಷೇತ್ರದಿಂದ ಅವರು ಪ್ರತಿನಿಧಿಸಿದಂಥದ್ದನ್ನ ನಾವು ನೋಡ್ತೀವಿ. ಅವರು ವೃತ್ತಿಯಲ್ಲಿ ಸಾಮಾಜಿಕ ಸೇವೆ ಮತ್ತು ರಾಜಕೀಯ ಸಂಸ್ಥೆಗಳಲ್ಲಿ ಹಲವಾರು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವ್ರನ್ನ ಇವತ್ತು ನಾವೆಲ್ಲರೂ ಕೂಡ ನಮ್ಮನ್ನು ಅವರು ಅಗಲಿದ್ದಾರೆ. ಅವ್ರಿಗೂ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಸೈಯದ್ ಯಾಸೀನ್ ಅವರು 3 ಬಾರಿ MLAಗಳಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಕೊಂಡೊಯ್ದಂಥವ್ರನ್ನು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ಶ್ರೀನಿವಾಸ ಏನವರು ಟ್ರಾನ್ಸ್ಪೋರ್ಟ್ ಸಂಸ್ಥೆ ಮಾಲೀಕರಾಗಿದ್ದುಕೊಂಡು 7ನೇ ವಿಧಾನಸಭೆಯಲ್ಲಿ ಕೂಡ ಅವರು ಶಾಸಕರಾಗಿ ಇಲ್ಲಿ ಪ್ರತಿಪಾದಿಸಿದಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊತಾ, ಅವರು ಕೂಡ ಇವತ್ತು ನಮ್ಮನ್ನ ಆಗಲಿರ್ತಕ್ಕಂಥದ್ದು ನೋವನ್ನು ತಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಚಂದ್ರಶೇಖರಯ್ಯನವರು ಮತ್ತು ವೆಂಕಟಾಚಲಯ್ಯನವರು, ಎಸ್ ಕೃಷ್ಣಪ್ಪನವರು, ಹನುಮಂತಪ್ಪನವರು ಮತ್ತು ಇವರ ಎಲ್ಲರೂ ರಾಜಕೀಯ ಸೇವೆಯನ್ನು ಮಾಡಿ ಹಿಂದಿನ ರಾಜಕಾರಣಿಗಳನ್ನ ನಾವು ನೋಡ್ತಾ ಇದ್ವಿ. ಈಗಿನ ರಾಜಕಾರಣನೇ ಬೇರೆ ಇದೆ. ಹಿಂದಿನ ರಾಜಕಾರಣಿಗಳು ಬಸ್ಸಲ್ಲಿ, ನೀವು ಕೂಡ ಬಸ್ಸಲ್ಲಿ ಬಂದು ಲಾರಿಲಿ ಇಳಿದು ನಿಮ್ಮ ಕ್ಷೇತ್ರಗಳಿಗೆ ಹೋದಂಥ ನಿದರ್ಶನಗಳು ಕೂಡ ನಾವು ಇವತ್ತು ಸ್ಮರಿಸ್ಕೋಬೇಕು. ಅವತ್ತು ಪೊಲೀಸ್ ಜೀಪ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಂಥದ್ದು ಕೂಡ ನಾವು ಚಿಕ್ಕ ಹುಡುಗರಲ್ಲಿ ನೋಡಿದ್ದೇವೆ. ಆ ಥರ ಇದ್ದಂಥ ರಾಜಕೀಯ. ಒಬ್ಬರು MLAಗೆ ಅವ್ರ ಜೊತೆನಲ್ಲಿ ಒಬ್ಬ PA ಪಾಸ್ ಕೊಡ್ತಾ ಇದ್ದು ಬಸ್ಸಲ್ಲಿ
ಇದ್ದಂಥದ್ದು. ಈಗ ಯಾರು ಆ ಥರ ಜೀವನ ನಡೆಸ್ತಾ ಇಲ್ಲ. ಹಿಂದೆ ಈಗ ಒಂದು ಮುಖ್ಯಮಂತ್ರಿಗಳು ಕೂಡ ಇಲ್ಲಿರೋದ್ರಿಂದ ನಾನು ಹೇಳಿಕ್ಕೆ ಬಯಸ್ತೀನಿ, ಯಾರ್ಯಾರು ಇಂಥ ಹಿರಿಯ ಶಾಸಕರಾಗಿದ್ದಂಥವ್ರ ಕುಟುಂಬ ಹೇಗಿದೆ ಅಂತಕ್ಕಂಥದ್ದು ನೀವು ಒಂದು ಸ್ವಲ್ಪ ಸರ್ವೆ ಮಾಡಿಸಿದ್ರೆ ಅವ್ರ ಜೀವನ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗ್ತದೆ. ಈಗಿನ ರಾಜಕಾರಣದಲ್ಲಿ ಒಂದಲ್ಲ ಒಂದು ರೀತಿ ವ್ಯವಹಾರದಲ್ಲಿ ತೊಡಕೊಂಡು ನಾವು ಒಂದು ಸ್ವಲ್ಪ ಆರ್ಥಿಕವಾಗಿ ಮೇಲೆ ಬಂದಿರ್ಬೋದು. ಇಂದಿನ ರಾಜಕಾರಣಿಗಳು ಅವರ ಬದುಕು ಯಾವ ರೀತಿ ಕಷ್ಟದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಚಿಂತನೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸದನವನ್ನು ಒತ್ತಾಯಿಸಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಎಸ್ ಜಾನಕಿ ಅಮ್ಮನವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಅವರು ಸುಮಾರು 12 ಭಾಷೆಗಳಲ್ಲಿ ಅವರು ಇವತ್ತು ಅವರ ಗಾಯನವನ್ನು ಆಡಿದಂಥವ್ರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲದರಲ್ಲೂ ಕೂಡ ಅವರು 17 ಭಾಷೆಗಳಲ್ಲಿ ಅವರು ಇವತ್ತು ಗಾಯನವನ್ನು ಆಡಿದವರು. ಸುಮಾರು 48,000ಕ್ಕೂ ಹೆಚ್ಚು ಹಾಡನ್ನ ಹಾಡಿದಂಥವ್ರು. ಜೊತೆಯಲ್ಲಿ ಒಂದು ಮಗು ಥರನೂ ಕೂಡ ಹಾಡ್ತಾ ಇದ್ರು, ಒಂದು ತಾಯಿ ಥರನೂ ಕೂಡ ಹಾಡ್ತಾ ಇದ್ದಂಥ ಒಂದು ಕಂಠ ಅವರಿಗೆ ದೈವ ಕೊಟ್ಟಂತ ಒಂದು ವರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬರೆಸ್ತಾ ಆಶಾ ಭೋನ್ಸ್ಲೆ ಅವ್ರನ್ನು ಕೂಡ ಇವತ್ತು ಅವರು ಕೂಡ ಆಶಾ ಭೋನ್ಸ್ಲೆ ಅವರು ಹಲವಾರು ರೀತಿಯಲ್ಲಿ ಅವರು ಕೂಡ ಇವತ್ತು ಗಾಯನದಲ್ಲಿ ತೊಡಕೊಂಡಂಥವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಕೊನೆಗೆ ಶ್ರೀಮತಿ ಚೆನ್ನಮ್ಮನವರು ದೇವೇಗೌಡರು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.